ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮ ಮನೆಯದು ಚಿಕ್ಕ ಪುಟ್ಟ ಗ್ಲಿಮ್ಸ್ ಆ್ಯಡ್ ಮಾಡಿದ್ದೀನಿ. ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಲೈಕ್, ಶೇರ್ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟಲ್ಲಿ ತಿಳಿಸ್ಕೊಡಿ. ಫಸ್ಟ್ ಮನೆ ಬಂದುಬಿಟ್ಟು ಗಂಜಲ ಹಾಗೆ ದೇವಸ್ಥಾನದ ತೀರ್ಥ ಮತ್ತು ಕಲ್ಲುಪ್ಪು ಹಾಕಿಬಿಟ್ಟು ಇಡೀ ಮನೆ ಶುದ್ಧಿ ಮಾಡಿಕೊಂಡೆ. ಆ ಟೈಮಲ್ಲೇ 4:45 5:45 ಬ್ರಾಹ್ಮಿ ಮುಹೂರ್ತ ಇರೋದ್ರಿಂದ ಎಲ್ಲನೂ ಫಸ್ಟ್ ನೋಡಿ ನೀಟಾಗಿ ಎಲ್ಲನೂ ರೆಡಿ ಮಾಡಿಕೊಂಡೆ. ನಮ್ಮ ಮನೆ ನೋಡಿ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಹೊರಗಡೆ ಅಂಗಳದಲ್ಲಿ ಬಂದುಬಿಟ್ಟು ಸಗಣಿ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಹಾಕ್ಕೊಂಡೆ. ಹಾಗೆಯೇ ಸ್ವೀಟ್ಸ್ ಬಂದುಬಿಟ್ಟು ಅಮ್ಮನವರಿಗೆ ಇಡೋದಕ್ಕೆ ತೆಂಗಿನಕಾಯ್ದು ಹೋಳ್ಗೆ ಮಾಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿಕೊಂಡೆ. ತೆಂಗಿನಕಾಯಿ ನೋಡಿ ತುರಿದ್ಬಿಟ್ಟು ಈ ತೆಂಗಿನಕಾಯಿ ಬಂದುಬಿಟ್ಟು ಈ ರೀತಿ ಫುಲ್ಲು ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಸಕ್ಕರೆ ರುಬ್ಬಿಬಿಟ್ಟು ಸಕ್ಕರೆ ಈ ರೀತಿ ಪೌಡ್ರ್ ಮಾಡ್ಕೋಬೇಕು. ನೋಡಿ ಈ ರೀತಿ ಇರಬೇಕು. ಹಾಗೆಯೇ ಸಕ್ಕರೆನೂ ಮತ್ತು ತೆಂಗಿನಕಾಯಿ ರೆಡಿ ಆಯಿತು. ಈಗ ಬಂದುಬಿಟ್ಟು ಎಷ್ಟು ತರಿಯಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಹಾಗೆಯೇ ಇವಾಗ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪದಲ್ಲಿ ಹುರಿಯೋದ್ರಿಂದ ತೆಂಗಿನಕಾಯಿ ಬಂದುಬಿಟ್ಟು ತುಂಬ ಜಾಸ್ತಿ ದಿನವೇ ಇಟ್ಕೋಬೋದು. ಇವಾಗ ಪ್ರಸಾದ ನೈವೇದ್ಯಕ್ಕೆ ಇಡಲಿಕ್ಕೂ ಆಗುತ್ತೆ. ಹಾಗೆಯೇ ನೆಕ್ಸ್ಟು ಬಂದುಬಿಟ್ಟು ಉಳಿದೇ ಉಳಿಯುತ್ತೆ. ಹಾಗಾಗಿ ಜಾಸ್ತಿ ದಿನ ಸ್ಟೋರ್ ಮಾಡ್ಕೋಬೋದು ಅಂತ ಹೇಳಿ ನಾನೇನು ಮಾಡಿದೆ, ತುಪ್ಪದಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಎಲ್ಲನೂ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಫುಲ್ ಬಂದುಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವೂ ಒಮ್ಮೆ ಟ್ರೈ ಮಾಡಿ. ಹಾಗೆ ನೋಡಿ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಸಕ್ಕರೆ ಏನು ಮಿಕ್ಸಿ ಮಾಡ್ಕೊಂಡಿದ್ವಿ ಅದೆಲ್ಲನೂ ಆ್ಯಡ್ ಮಾಡ್ಕೋಬೇಕು. ಈ ರೀತಿ ಉಂಡೆ ಕಟ್ಟಿದ್ರೆ ಕಟ್ಲಿಕ್ಕೆ ಬರಬೇಕು ಅಷ್ಟು ಚೆನ್ನಾಗಿ. ಸ್ವಲ್ಪ ಬೆಲ್ಲನೂ ಆ್ಯಡ್ ಮಾಡಿದ್ದೀನಿ ನಾನು. ಬಂದುಬಿಟ್ಟು ಬೆಲ್ಲನೂ ಸಕ್ಕರೆನೂ ಆ್ಯಡ್ ಮಾಡಿದ್ದೀನಿ. ಈಗ ಬಂದುಬಿಟ್ಟು ಹಿಟ್ಟೆಲ್ಲ ರೆಡಿ ಮಾಡ್ಕೋಬೇಕು. ಈ ರೀತಿ ನೋಡಿ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಒಂದು 2 ಗಂಟೆ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟಿದ್ದೆ. ಈಗ ಬಂದು ನೋಡಿ ತೆಂಗಿನಕಾಯಿ ಹೋಳಿಗೆ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡಿಕೊಂಡೆ. ಒಲೆ ಮೇಲೆ ನೋಡಿ ಈ ರೀತಿ ಎಲ್ಲನೂ ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟೆಲ್ಲ ಮಾಡಿದೆ ಹೋಳಿಗೆ ಬಂದುಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಅಮ್ಮನವರಿಗೆ ತುಂಬ ಪ್ರಿಯವಾದದ್ದು ಇದು ಕಡಲೆಬೇಳೆ ಹೋಳಿಗೆ. ಅದನ್ನು ಸ್ವಲ್ಪ ಮಾಡಿಕೊಂಡೆ. ಸ್ವಲ್ಪನೇ, ಜಾಸ್ತಿ ಏನು ಮಾಡಿರಲಿಲ್ಲ ನೋಡಿ. ಇಷ್ಟೆಲ್ಲನೂ ಪ್ರಸಾದ ಅಂತ ಹೇಳಿಬಿಟ್ಟು ನೈವೇದ್ಯಕ್ಕೆ ಇಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇಷ್ಟೆಲ್ಲ ಐಟಮ್ಸ್ ಮಾಡಿದ್ದೆ. ಹಾಗೆಯೇ ನಮ್ಮ ಮನೆ ಹೊರಗಡೆ ಬಂದು ವ್ಯೂ ನೋಡಿ ಈ ರೀತಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ತುಳಸಿ ಕಟ್ಟೆ ಪೂಜೆ ಮತ್ತು ಬಾಗಿಲಿಗೆ ಈ ರೀತಿ ಎಲ್ಲನೂ ರೆಡಿ ಮಾಡಿಕೊಂಡು ಮತ್ತು ಎಲ್ಲ ಪ್ರಿಪ್ರೇಷನ್ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲೇ ಬಂದುಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಮನೆಯವರೆಲ್ಲನೂ ಸೇರಿಬಿಟ್ಟು ಫಸ್ಟು ನಮ್ಮ ಮನೆ ದೇವರಿಗೆಲ್ಲ ಪೂಜೆ ಮಾಡಿ ಹಾಗೆಯೇ ಕಳಸ ಹೂಡಿರೋ ನಮ್ಮದು ಲಕ್ಷ್ಮೀ ದೇವಿಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡ್ವಿ. ಮಕ್ಕಳು ಆವಾಗಲೇ ಎದ್ದಿದ್ರು ಫ್ರೆಂಡ್ಸ್. ನೈಟೇ ರೆಡಿ ಮಾಡಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಮಲಗಿಸಿದ್ದೆ. ಬೆಳಗಿನ ಜಾವ ಮಕ್ಕಳು ಎದ್ದೋಳಲ್ಲ ಅಂತ ಹೇಳಿಬಿಟ್ಟು ಹಾಗೆಯೇ ಅವಾಗ ಎದ್ದಿರೋದ್ರಿಂದ ಅವರಿಗೂ ಸ್ವಲ್ಪ ರೆಡಿ ಮಾಡಿಸ್ಬಿಟ್ಟು ಕರ್ಕೊಂಬಂದ್ವಿ. ನಾನು ಮತ್ತು ಇಡೀ ಫುಲ್ ನೈಟೆಲ್ಲ ನಿದ್ದೆ ಮಾಡಿಲ್ಲ ಫ್ರೆಂಡ್ಸ್. ಅಷ್ಟು ನಿದ್ದೆ ಕಟ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ರೀತಿ ಬೆಳಗಿನ ಜಾವ ಪೂಜೆ ಮಾಡ್ಕೊಂಡ್ವಿ. ಎಲ್ಲನೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಅಮ್ಮನವ್ರ ಹತ್ರ ಕೇಳ್ಕೊಂಬಿಟ್ಟು ನಮಗೆ ಯಾವ ರೀತಿ ನಮಗೆ ಅವೈಲೇಬಲ್ ಇದೆಯೋ ಆ ರೀತಿ. ಮಾರ್ಕೆಟಲ್ಲಿ ಬಂದುಬಿಟ್ಟು ಹೂವು ತುಂಬಾ ರೇಟ್ ಆಗಿದ್ವು. ಹಾಗಾಗಿ ನಮಗೆ ನಮ್ಮ ಮನೆ ಹತ್ರನೇ ನಮ್ಮ ಗಾರ್ಡನಲ್ಲೇ ಸಿಕ್ಕಿರೋ ಹೂವುಗಳಿಂದ ಹಾರ ಮಾಡ್ಕೊಂಡ್ವಿ. ಹಾರ ಮಾಡ್ಕೊಂಬಿಟ್ಟು ನೋಡಿ ಈ ರೀತಿ ನಾನು ಲಾಸ್ಟ್ ಇಯರಿಂದ ಬಂದುಬಿಟ್ಟು ಕಳಶ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾಯಿರೋದು. ಮೊದಲು ಮತ್ತೆ ಬಂದುಬಿಟ್ಟು ಫೋಟೋದಲ್ಲೇ ಪೂಜೆ ಮಾಡಿ ಅದಕ್ಕೇ ಕಳಶ ಹೂಡ್ತಾಯಿದ್ರು. ಹಾಗೆ ನಾನು ಲಾಸ್ಟ್ ಇಯರಿಂದ ಇದೆಲ್ಲ ಮಾಡ್ತಾಯಿದ್ದೀನಿ. ಲಾಸ್ಟ್ ಇಯರಲ್ಲಿ ಮುಖವಾಡ ಎಲ್ಲ ಹಾಕಿರಲಿಲ್ಲ. ಬಟ್ ಈ ಇಯರಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ಅಮ್ಮನವರ ಅನುಗ್ರಹದಿಂದನೋ ಏನೋ ಮುಖವಾಡ ಹಾಕ್ಬಿಟ್ಟು ಪೂಜೆ ಮಾಡೋ ಹಾಗಾಗಿದೆ. ಇನ್ನು ಕರುಣಿಸಲಿ ಅಂತ ಹೇಳಿ ಎಲ್ಲನೂ ಬೇಡ್ಕೊಂಡೆ ಫ್ರೆಂಡ್ಸ್. ನೋಡಿ ನಮ್ಮ ಮನೆ ಪುಟ್ಟ ಮಹಾಲಕ್ಷ್ಮಿ ಹೀಗಿದೆ, ಮುದ್ದು ಮಹಾಲಕ್ಷ್ಮಿ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ. ನಾನು ಹಾಗೆ ನಮ್ಮ ಅತ್ತೆಯೂ ಇಬ್ಬರೂ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದುಬಿಟ್ಟು ಪೂಜೆ ಮಾಡ್ಕೊಂಡ್ಬಿಟ್ವಿ. ಹಾಗೆಯೇ ಸಂಜೆ ಬಂದುಬಿಟ್ಟು ಎಲ್ಲನೂ ಅಂದರೆ ಮುತ್ತೈದೆಯರಿಗೂ ಬಾಗಿನ ಕೊಡಬೇಕು. ಅದಕ್ಕೂ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೆ ಫ್ರೆಂಡ್ಸ್ ನಾನು. ಹಾಗೆಯೇ ನೋಡಿ ನಮ್ಮ ಮನೆಯವರು ಪೂಜೆ ಮಾಡಿಕೊಂಡು ಎಲ್ಲರೂ ಜೊತೆ ಕೂಡಿಬಿಟ್ಟು ಪೂಜೆ ಮಾಡೋದ್ರಿಂದ ಎಲ್ರಿಗೂ ಒಳ್ಳೆಯದಾಗುತ್ತೆ. ಹಾಗೆಯೇ ಒಬ್ಬೊಬ್ಬರೇ ಪೂಜೆ ಮಾಡಿದ್ರೆ ಅದರಲ್ಲಿ ಏನೂ ಅರ್ಥ ಇರೋಲ್ಲ. ಮನೆಯವರೆಲ್ಲರೂ
ನಾವು ಅಷ್ಟೆಲ್ಲ ಕಷ್ಟಪಟ್ಟು ಲಕ್ಷ್ಮೀ ದೇವಿನ ಪ್ರತಿಷ್ಠಾಪನೆ ಮಾಡಿರ್ತೀವಿ, ಕೂರಿಸಿರ್ತೀವಿ. ಹಾಗೆ ಒಬ್ಬೊಬ್ಬರೇ ಪೂಜೆ ಮಾಡೋದ್ರಿಂದ ಏನೂ ಚೆನ್ನಾಗಿರಲ್ಲ. ಹಾಗಾಗಿ ಎಲ್ರೂ ಮನೆಯವ್ರು ಸೇರ್ಕೊಂಡ್ಬಿಟ್ಟು ಚಿಕ್ಕದಾಗೇ ಆಗಲಿ, ನಮಗೆ ಎಷ್ಟು ಸಿಂಪಲ್ಲಾಗಿ ನಮಗೆ ಎಷ್ಟರ ಮಟ್ಟಿಗೆ ನಮಗೆ ಏನೇನು ಅವೈಲೇಬಲ್ ಇದೆಯೋ ಅದರಿಂದ ನಾನು ಆಡಂಬರದಿಂದ ಏನೂ ಮಾಡಿಲ್ಲ ಫ್ರೆಂಡ್ಸ್. ನನಗೆ ಯಾವುದು ಸಿಕ್ಕಿದೆ ಅದರಲ್ಲೇ ನಾನು ಮಾಡಿದ್ದೀನಿ ನೆಮ್ಮದಿಯಾಗಿ. ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ, ಅದು ಇಟ್ಟಿಲ್ಲ, ಅದೇನು ನನ್ನ ತಲೆನೇ ಕೆಡಿಸ್ಕೊಂಡಿಲ್ಲ. ನನಗೆ ಎಷ್ಟು ಅವೈಲೇಬಲ್, ನನಗೆ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ನಾನು ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡು ಅಮ್ಮನವ್ರನ್ನ ಕೂರಿಸಿದ್ದೀನಿ, ಕಳಸ ಪ್ರತಿಷ್ಠಾಪನೆ ಮಾಡಿದ್ದೀನಿ. ಹಾಗೆ ನೋಡಿ ಮುತ್ತೈದೆಯರಿಗೆ ಬರೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಫಸ್ಟ್ ಬಂದುಬಿಟ್ಟು ವಿಘ್ನ ವಿನಾಶಕನ್ನು ಪ್ರತಿಷ್ಠಾಪನೆ ಮಾಡಿ, ಆನಂತರ ಲಕ್ಷ್ಮೀ ದೇವಿಯನ್ನು ಎಲ್ಲ ಪ್ರತಿಷ್ಠಾಪನೆ ಮಾಡಿ ಎಲ್ಲನೂ ಪೂಜೆ ಮಾಡ್ಕೊಂಡ್ವಿ. ಮಕ್ಕಳು ನೋಡಿ ಎಲ್ಲನೂ ಪೂಜೆ ಮಾಡಿಕೊಂಡ್ರು. ಹಾಗೆಯೇ ನಾನು ನೋಡಿ ಈ ರೀತಿ ಎಲ್ಲನೂ ನಮ್ಮ ಮನೆ ಚಿಕ್ಕ ಪುಟ್ಟ ಗ್ಲಿಮ್ಸ್ ಎಲ್ಲ ವಿಡಿಯೋ ಮಾಡ್ಕೊಂಡಿರೋದು ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಈ ರೀತಿ ಎಲ್ಲನೂ ಪ್ರಸಾದ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಹಣ್ಣು ಪ್ರಸಾದ ಹಾಗೆಯೇ ಬಳೆಗಳು ನೋಡಿ ಚಿಕ್ಕ ಪುಟ್ಟದ್ದು ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೆಲ್ಲನೂ ಇಟ್ಬಿಟ್ಟು ಅಮ್ಮನವ್ರಿಗೆ ಪೂಜೆ ಮಾಡಿದೆ. ನೈವೇದ್ಯಕ್ಕೂ ಎಲ್ಲನೂ ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್. ನಮ್ಮನೆ ಮಹಾಲಕ್ಷ್ಮಿ ಅಂದರೆ ವರಮಹಾಲಕ್ಷ್ಮಿದು ಈ ರೀತಿ ಗ್ಲಿಮ್ಸ್ ಇತ್ತು. ಹಾಗೆಯೇ ಎಲ್ಲನೂ ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಲಕ್ಷ್ಮೀ ದೇವಿಯನ್ನು ಆವಾಹನೆ ಮಾಡ್ಕೊಂಡ್ವಿ. ಹಾಗೆಯೇ ಲಕ್ಷ್ಮೀ ದೇವಿದು ಹಾಡು ಅಂದರೆ ಸ್ತುತಿ ಸ್ತೋತ್ರ ಮತ್ತು ಹಾಡುಗಳು ಒಂದು ಸ್ವಲ್ಪ ಹೊತ್ತು ಮನೆಯವರು ಎಲ್ಲನೂ ಕೂತ್ಕೊಂಡು ಜಪಿಸಿದ್ವಿ. ಮತ್ತು ಹಾಡೆಲ್ಲ ಹೇಳ್ಕೊಂಡ್ವಿ. ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ, ಈ ಹಾಡು ಎಲ್ಲನೂ ಹೇಳ್ಕೊಂಡ್ವಿ. ಮತ್ತು ಎಲ್ಲ ಮಕ್ಕಳ ಜೊತೆನೂ ತುಂಬ ಎಂಜಾಯ್ ಮಾಡ್ತಾಯಿದ್ರು ಫ್ರೆಂಡ್ಸ್. ಅಂದರೆ ದೇವಿನ ನೋಡಿ ತುಂಬ ಖುಷಿ ಪಡ್ತಾಯಿದ್ರು ಮಕ್ಕಳು. ನೋಡಿ ಈ ರೀತಿ ಎಲ್ಲನೂ ಪೂಜೆ ಮಾಡ್ಕೊಂಬಿಟ್ಟು ಸಂಜೆ ಪ್ರಸಾದಕ್ಕೆ ಎಲ್ಲ ಇಟ್ಟು ಮತ್ತು ನೋಡಿ ಮುತ್ತೈದೆಯರಿಗೂ ಬಾಗಿನ ಕೊಡೋದಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಅಂದರೆ ನಮ್ಮ ಮನೆ ಮಹಾಲಕ್ಷ್ಮಿ ಅಂದರೆ ನಮ್ಮ ಮಗಳು ನೋಡಿ ಯಾವ ರೀತಿ ನಿಂತಿದ್ದಾಳೆ ದೇವ್ರ ಪಕ್ಕ ಅಂತ ಹೇಳಿ ಅವರಿಗಂತೂ ತುಂಬಾ ಖುಷಿ ಆಗ್ತಾಯಿತ್ತು ಫ್ರೆಂಡ್ಸ್. ದೇವ್ರ ಹತ್ರನೇ ಏನೇನೋ ಪ್ರಾರ್ಥನೆ ಮಾಡ್ಕೊಳ್ತಾಯಿದ್ರು. ಮಗಳು ನೋಡಿ ಯಾವ ರೀತಿ ತುಂಟಾಟ ಮಾಡ್ತಿದ್ದಾಳೆ ಅಂತ ಹೇಳಿ ಅವರು ತುಂಬ ಖುಷಿ ಪಡ್ತಾಯಿದ್ರು. ನಮ್ಮ ಮಗಳು ಬಂದುಬಿಟ್ಟು ಮಕ್ಕಳು ದೇವ್ರ ಸ್ವರೂಪ ಅಂತಲೇ ಹೇಳ್ತಾರೆ. ಅಮ್ಮನವರು ಒಳ್ಳೆ ವರ ಮತ್ತು ಆಶೀರ್ವಾದ ಮಾಡಲಿ ಅಂತ ಹೇಳಿಬಿಟ್ಟು ಕೇಳ್ಕೊಳ್ತೀನಿ. ಹಾಗೆಯೇ ಎಲ್ಲ ಮುಗಿಸಿ ನಾವು ಬಂದುಬಿಟ್ಟು ಊಟ ಮಾಡ್ಕೊಂಡ್ವಿ. ನೋಡಿ ಸಂಜೆ ಅಡುಗೆಗೆ ಇಷ್ಟೆಲ್ಲ ಮಾಡಿದ್ವಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.